ಮೈಸೂರು ಬಹಳ ಒಂದು ರೀತಿಯ ಇಂಟೆಲೆಕ್ಚುಯಲ್ ನಗರ ಇದು. ಯಾಕಂತಂದರೆ ಮೈಸೂರಿನಲ್ಲಿ ಯಾವುದನ್ನು ಮಾಡಿದ್ರೂ ಬಹಳ ಸೀರಿಯಸ್ ಆಗಿ ಆಡಿಯನ್ಸ್ ಬರ್ತಾರೆ. ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಬಹಳ ಆಸಕ್ತಿಯಿಂದ ಇಲ್ಲಿ ಸೇರ್ತಾರೆ. ಬಹುರೂಪಿ 2001ರಿಂದ ಇವತ್ತಿನವರೆಗೂ ನಡ್ಕೊಂಡ್ಬಂದಿದೆ. ಬಹುಶಃ ನಾನು ಪ್ರತಿ ವರ್ಷ ಒಂದು ಅಟೆಂಡೆನ್ಸ್ ಹಾಕ್ತೀನಿ ಇದಕ್ಕೆ. ಇಲ್ಲಿ ನಡೆಯುವ ವಿಚಾರ ಸಂಕಿರಣ ಆಗಿರ್ಬೋದು, ಸಿನಿಮಾಗಳಾಗ್ಬೋದು, ಮತ್ತು ಇಲ್ಲಿ ನಮಗೆ ಸೇರುವಂಥ ಜನರ ಸಂಪರ್ಕ ಇರ್ಬೋದು, ಎಲ್ಲವೂ ಆಸಕ್ತಿದಾಯಕವಾಗಿರುತ್ತೆ. ಮತ್ತು ಒಂದು ಬೆಂಗಳೂರಿನಲ್ಲಿ ಇರುವಂಥ ಗಡಿಬಿಡಿಗಳು ಇಲ್ಲಿ ಇರೋದಿಲ್ಲ. ಎಲ್ಲವೂ ಸಾವಕಾಶವಾಗಿ ನಡ್ಕೊಂಡು ಬರುವಂಥ ಒಂದು ರೂಟೀನ್ ಮಾರ್ಗ ಇರುತ್ತೆ ಇಲ್ಲಿ. ಅದು ಭಾಳ ಖುಷಿ ಕೊಡುತ್ತೆ ನನಗೆ. ಅದರಿಂದ ಮತ್ತು ನನ್ನ ಊರು ಕೂಡ, ನನ್ನ ಯಜಮಾನ್ರ ಊರು ಕೂಡ ಇಲ್ಲೇ ಆಗಿರೋದ್ರಿಂದ ನಾನು ಇಲ್ಲಿಗೆ ಒಂದು ವಿಸಿಟ್ ಹಾಕ್ತೀನಿ. ಮತ್ತು ಮೈಸೂರು ಅಂತಂದರೆ ಇದು ನನ್ನ ಮನೆಯೇ ಅಂತ ಅನಿಸುತ್ತೆ. ಹಾಗಾಗಿ ಈ ಪ್ರತಿ ಸಲ ಬಹುರೂಪಿಯಲ್ಲಿ ಸಿಕ್ಕುವ ನಮಗೆ ಒಂದು ಒಳ ಮಾರ್ಗದರ್ಶನವನ್ನು ಕೊಡುವಂಥ ಬಹುರೂಪಿಯನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದು.